ಇವತ್ತು ದರ್ಶನ್ ಅವರ ಹುಟ್ಟುಹಬ್ಬ. ಸೊ ಈ ಒಂದು ಸಂದರ್ಭವನ್ನು ಅವರು ಅಭಿಮಾನಿಗಳೊಟ್ಟಿಗೆ ಭರ್ಜರಿಯಾಗಿ ಆಚರಿಸಬೇಕಾಗಿತ್ತು. ಆದರೆ ಕೊಲೆ ಕೇಸ್ನಲ್ಲಿ ಅವರು ಜೈಲು ಪಾಲಾಗಿದ್ದಾರೆ. ಕೇವಲ ಅವರಷ್ಟೇ ಅಲ್ಲ, ಅವರ ಎಂಟೈರ್ ಟೀಮ್ ಈಗ ಜೈಲು ಸೇರಿದೆ. ಆ್ಯಂಡ್ ಇದರ ಮಧ್ಯೆ ಮಧ್ಯಂತರ ಜಾಮೀನನ್ನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದಂಥ A1 ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆಗಿರುವಂಥ ಪವಿತ್ರ ಗೌಡಗೆ ಈಗ ನಿರಾಸೆಯಾಗಿದೆ. ಮಧ್ಯಂತರ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದರೆ ಜಾಮೀನು ನೀಡೋದಕ್ಕೆ ಕೋರ್ಟ್ ನಕಾರ ಮಾಡಿದೆ. ಬೆಂಗಳೂರಿನ 57ನೇ CCH ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾ ಮಾಡಿ ಆದೇಶವನ್ನು ಹೊರಡಿಸಿದೆ. ಮಗಳ ಪರೀಕ್ಷೆ ಕಾರಣಕ್ಕೆ ನನಗೆ ಮಧ್ಯಂತರ ಜಾಮೀನನ್ನ ಕೊಡಬೇಕು ಅಂತ ಹೇಳಿ ಪವಿತ್ರ ಬೇಡಿಕೆ ಇಟ್ಟಿದ್ರು. 25 ದಿನಗಳ ಜಾಮೀನನ್ನ ಅವರು ಕೋರಿದ್ರು. ಆದರೆ ಈಗ ಅವರಿಗೆ ನಿರಾಸೆಯಾಗಿದೆ. ಈಗೇನಾಗುತ್ತೆ? ಏನೂ ಆಗಲ್ಲ, ಅವರು ಜೈಲಲ್ಲೇ ಇರ್ತಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ಫೋನು ಮುಖಾಂತರ ಜಾಯಿನ್ ಆಗ್ತಾ ಇದ್ದಾರೆ. ಸಂದೇಶ್, ಈಗ ಮಗಳ ಪರೀಕ್ಷೆ ಇದೆ ಅಂತ ಆ ಒಂದೇ ಕಾರಣಕ್ಕೆ ಈ ಅಪ್ಲಿಕೇಶನ್ ಅನ್ನ ಹಾಕಿರುವಂಥದ್ದು, ಜೊತೆಗೆ ಈ ಒಂದು ರೀಸನ್ ಅನ್ನ ಕೋರ್ಟ್ ಅಟ್ಲೀಸ್ಟ್ ಕನ್ಸಿಡರ್ ಮಾಡುತ್ತೆ ಅಂತ ಅವ್ರಿಗೆ ಅನ್ಸಿತ್ತಾ ಅಂತ? ರಾಹುಲ್, ಕನ್ಸಿಡರ್ ಮಾಡ್ಲಿ ಅನ್ನೋ ಕಾರಣಕ್ಕೆ ಈ ಒಂದು ರೀಸನ್ ಅನ್ನ ಕೊಟ್ಟು ಜಾಮೀನು ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅಂದ್ರೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಹಿಂದೆ ಆರೋಪಿ ಪ್ರದೂಷ್ ಕೂಡ ಅವರ ತಂದೆ ನಿಧನರಾಗಿದ್ರು ಅನ್ನೋ ಕಾರಣಕ್ಕಾಗಿ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ರು. ಆದ್ರೆ ಈಗ ಪವಿತ್ರ ಗೌಡ ಕಳೆದ 5 ದಿನಗಳ ಹಿಂದೆ ಅವರು ಕೂಡ ಮಧ್ಯಂತರ ಜಾಮೀನು ಅರ್ಜಿಯನ್ನ ಸಲ್ಲಿಸ್ತಾರೆ. ಮಗಳ ಪರೀಕ್ಷೆ ಇರೋದ್ರಿಂದ ಮಗಳ ಪರೀಕ್ಷೆ ಕಾರಣಕ್ಕಾಗಿ ಒಂದು ಮಧ್ಯಂತರ ಜಾಮೀನನ್ನ ಕೋರ್ತಾ ಇದ್ದೀನಿ ಅಂತ ಹೇಳಿ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಆದ್ರೆ ಆ ಅರ್ಜಿಯನ್ನ ವಿಚಾರಣೆ ನಡೆಸಿ ಈಗ ಸದ್ಯ 57ನೇ CCH ಕೋರ್ಟ್ ನಕಾರವನ್ನ ಅಂದ್ರೆ ಜಾಮೀನನ್ನ ಕೊಡೋದಕ್ಕೆ ನಕಾರವನ್ನ ಸೂಚಿಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿರುವಂತದ್ದು ಆ ಅರ್ಜಿಯನ್ನ ವಜಾ ಮಾಡಲಾಗಿದೆ. ಯಾಕಂದ್ರೆ ಇಲ್ಲಿ ಮಗಳ ಪರೀಕ್ಷೆಗಾಗಿ 25 ದಿನಗಳ ಅವಧಿಗೆ ಮಧ್ಯಂತರ ಜಾಮೀನು ಕೊಡಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಆ ರೀತಿಯಲ್ಲಿ ಅವಕಾಶಗಳಿಲ್ಲ. ಅಂದ್ರೆ ಮೆಡಿಕಲ್ ಎಮರ್ಜೆನ್ಸಿ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಮಧ್ಯಂತರ ಜಾಮೀನನ್ನ ಕೊಡಲಾಗುತ್ತೆ, ಅಥವಾ ಯಾರಾದ್ರೂ ನಿಧನರಾದಂತ ಸಂದರ್ಭದಲ್ಲಿ ಅಥವಾ ಪೋಷಕರಾಗಿರ್ಬೋದು ಅಥವಾ ಅವರ ಮಕ್ಕಳಾಗಿರ್ಬೋದು, ಈ ರೀತಿಯಲ್ಲಿ ಯಾವ್ದಾದ್ರು ಒಂದು ರೀಸನ್ಸ್ ಗಳಿದ್ರೆ ಅದರ ಆಧಾರದ ಮೇಲೆ ಈ ಹಿಂದೆ ಕೂಡ ಹಲವು ಬಾರಿ ಮಧ್ಯಂತರ ಜಾಮೀನನ್ನ ಕೋರ್ಟ್ ಕೂಡ ಕೊಟ್ಟಿದೆ. ಆದ್ರೆ ಈ ಒಂದು ರೀಸನ್ ಏನಿದೆ, ಅವ್ರು ಕೊಟ್ಟಿರುವಂತಹ ರೀಸನ್ ವರ್ತ್ ಅಲ್ಲ ಅನ್ನೋ ಕಾರಣಕ್ಕಾಗಿ ಈ ಒಂದು ಜಾಮೀನು ಅರ್ಜಿಯನ್ನ ವಜಾ ಮಾಡಿ ಸೆಷನ್ಸ್ ಕೋರ್ಟ್ ಆದೇಶವನ್ನ ನೀಡಿರುವಂತದ್ದು. ರಾಹುಲ್, ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.